ನೀವೇನೇ ಮಾಡಿ ದೇವರ ವಾಕ್ಯವನ್ನು ನಂಬಿ ದೇವರ ವಾಕ್ಯದ ಅನುಸಾರವಾಗಿ ನಡೆಯುವಾಗ ನಿನ್ನ ಎಲೆ ಬಾಡೋದಿಲ್ಲ, ನಿನ್ನ ಬಿಸ್ನೆಸ್ ಬಾಡೋದಿಲ್ಲ. ಆ ದೇವರ ಸಾನ್ನಿಧ್ಯದಲ್ಲಿ ದೇವರ ವಾಕ್ಯಕ್ಕೆ ದೇವರ ನುಡಿಗೆ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾರೆ ಅಂತೇಳಿ ದೇವರು ಹುಡುಕ್ತಾ ಇದ್ದಾರೆ. ಅವರಿಗೆ ತನ್ನ ಪ್ರತಾಪವನ್ನ, ತನ್ನ ಮಹಿಮೆಯನ್ನ, ತನ್ನ ಬಿಡುಗಡೆಯನ್ನ ಕೊಡಲಿಕ್ಕೆ ಆತನ ಕಣ್ಣು ತಿರುಗ್ತಾ ಇದೆ, ಸುತ್ತುತ್ತಾ ಇದೆ. ಆ ತಗ್ಗಿಸ್ಕೊಳ್ತಕ್ಕಂಥ ವ್ಯಕ್ತಿ ನಾವು ಯಾಕೆ ಆಗ್ಬಾರ್ದು? ಸತ್ಯವೇದವನ್ನ ನೀವು ತಲೆದಂಬಾಗಿ ಇಟ್ಕೊಂಡ್ರೆ ಅದು ನಿಮ್ಮನ್ನು ಕಾಪಾಡಲ್ಲ. ಸತ್ಯವೇದವನ್ನ ಹೃದಯದಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮನ್ನು ಕಾಪಾಡತ್ತೆ. ನಾವು ಹೋಗ್ತೇವೆ ಬೇಕಾದಷ್ಟು, ಆದ್ರೆ ವಾಕ್ಯವನ್ನ ಅಳವಡಿಸಿಕೊಂಡು ವಾಕ್ಯದ ಮಾರ್ಗದಲ್ಲಿ ನಾವು ಎಷ್ಟು ಜನ ನಡೀತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ನೀವು ಆಲಿಗೆ ಬರ್ತಾ ಇದ್ದೀರಾ, ಒಳ್ಳೇದು, ಆದ್ರೆ ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರಾ? ನಿಮ್ಮ ಆಶೀರ್ವಾದ ಇರೋದೆಲ್ಲ ಗೊತ್ತಾ? ವಾಕ್ಯಕ್ಕೆ ವಿಧೇಯರಾಗದ ಮಾತ್ರ ಆಶೀರ್ವಾದ. ಯಾರು ದೇವರ ವಾಕ್ಯಕ್ಕೆ ನಡುತ್ತಾರೆ, ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ, ಯಾರು ದೇವರ ವಾಕ್ಯಕ್ಕೆ ತನ್ನನ್ನು ತಗ್ಗಿಸಿಕೊಳ್ತಾರೆ, ಯಾರು ದೇವರ ವಾಕ್ಯಕ್ಕೆ ನಮ್ರತೆಯಾಗಿ ವಿನಯವಾಗಿ ತಗ್ಗಿಸಿಕೊಂಡು ನಡೀತಾರೆ, ಅವರ ಮೇಲೆ ನಾನು ನನ್ನ ಕಟಾಕ್ಷವನ್ನು ಇಡ್ತೇನೆ ಅಂತ ದೇವರು ಹೇಳ್ತಾರೆ. ಯೆಶಾಯ 66ರಲ್ಲಿ 2ನೇ ವಾಕ್ಯ ಮತ್ತು 5ನೇ ವಾಕ್ಯವನ್ನ ನಾವು ಓದಿದಾಗ ಈ 2 ವಾಕ್ಯಗಳು ನಮಗೆ ತಿಳಿಸ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇವುಗಳೆಲ್ಲ ನನ್ನ ಕೈ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಕಟಾಕ್ಷಿಸುವವನು, ನೋಡುವವನು, ನಾನು ದೃಶ್ಯಿಸುವವನು. ಹಲ್ಲೆಲೂಯಾ. ಆಮೆನ್. ದೇವರು ತನ್ನ ಜನರನ್ನು ಆಶೀರ್ವದಿಸಲಿಕ್ಕೆ ಆತನು ಆಸೆಯುಳ್ಳವನಾಗಿ ಚಿತ್ತವುಳ್ಳವನಾಗಿದ್ದಾನೆ. ಹಾಗಾದ್ರೆ ಯಾರು ದೇವರಿಗೆ ವಿಧೇಯರಾಗಿ, ದೇವರಿಗೆ ಭಯಭಕ್ತಿಯಾಗಿ ದೇವರ ಮುಂದೆ ತನ್ನ ತಗ್ಗಿಸಿಕೊಳ್ಳುತ್ತಾರೆ, ಅಂಥವರನ್ನು ಇವತ್ತು ದೇವರು ಹುಡುಕ್ತಾ ಇದ್ದಾರೆ. ಆ ವ್ಯಕ್ತಿ, ಆ ಮಗಳು, ಆ ಮನುಷ್ಯ, ಆ ಭಕ್ತ ನೀವು ಯಾಕೆ ಆಗ್ಬಾರ್ದು? ನಾವು ಯಾಕೆ ಆಗ್ಬಾರ್ದು? 2 ಪೂರ್ವಕಾಲ ವೃತ್ತಾಂತ 16:9 ಓದಿದ್ರೆ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿ, ಯೆಹೋವನು ದೇವರು ಭೂಲೋಕದ ಎಲ್ಲಾ ಕಡೆಗೆ ದೃಷ್ಟಿಯನ್ನು ಪ್ರಸರಿಸುತ್ತಾ ಅಂದ್ರೆ ನೋಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಯಾರು ಆ ದೇವರ ಸಾನ್ನಿಧ್ಯದಲ್ಲಿ ದೇವರ ವಾಕ್ಯಕ್ಕೆ ದೇವರ ನುಡಿಗೆ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾರೆ ಅಂತೇಳಿ ದೇವರು ಹುಡುಕ್ತಾ ಇದ್ದಾರೆ. ಅವರಿಗೆ ತನ್ನ ಪ್ರತಾಪವನ್ನ, ತನ್ನ ಮಹಿಮೆಯನ್ನ, ತನ್ನ ಜ್ಞಾನವನ್ನ, ತನ್ನ ಆಸ್ತಿಯನ್ನ, ತನ್ನ ಅಧಿಕಾರವನ್ನ, ತನ್ನ ಸಂತೋಷವನ್ನ, ತನ್ನ ಸಮಾಧಾನವನ್ನ, ತನ್ನ ಬಿಡುಗಡೆಯನ್ನ ಕೊಡಲಿಕ್ಕೆ ಆತನ ಕಣ್ಣು ತಿರುಗ್ತಾ ಇದೆ, ಸುತ್ತುತ್ತಾ ಇದೆ. ಆ ತಗ್ಗಿಸ್ಕೊಳ್ತಕ್ಕಂಥ ವ್ಯಕ್ತಿ ನಾವು ಯಾಕೆ ಆಗ್ಬಾರ್ದು? ದೇವರು ಪರಲೋಕದಿಂದ ನೋಡ್ತಾ ಇದ್ದಾರೆ. ಯಾರು ದೇವರ ವಾಕ್ಯಕ್ಕೆ, ನನ್ನ ವಾಕ್ಯಕ್ಕೆ, ನನ್ನ ಮಾತಿಗೆ ವಿಧೇಯರಾಗ್ತಕ್ಕಂಥವ್ರು ಯಾರು, ಎಲ್ಲಿದ್ದಾರೆ? ಹೆಸರನ್ನು ತಗ್ಗಿಸ್ಕೊಳ್ತೀರಾ? ಹಲ್ಲೆಲೂಯಾ. ಆ ವಾಕ್ಯಕ್ಕೆ ತಗ್ಗಿಸ್ಕೊಂಡ್ರೆ ದೇವರು ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ. ದೇವರು ನಮ್ಮ ಹತ್ರ ಬಯಸೋದೇನು ಗೊತ್ತಾ? ದೇವರಿಗೆ ಭಯಭಕ್ತಿ ಇರಬೇಕು. ಮೀಕ 6:8 ದೇವರ ವಾಕ್ಯ ಹೇಳ್ತದೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೆಂಬುದನ್ನು ಯೆಹೋವನು ನಿನಗೆ ತೋರಿಸಿದನಷ್ಟೇ. ನ್ಯಾಯವನ್ನು ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಸಾಕು. ನಿನ್ನ ದೇವರಿಗೆ ನಮ್ರವಾಗಿ, ನಿನ್ನ ದೇವರಿಗೆ ವಿಧೇಯರಾಗಿ, ನಿನ್ನ ದೇವರ ಮಾತಿಗೆ ನೀನು ವಿಧೇಯನಾಗಿ ಆ ಮಾರ್ಗದಲ್ಲಿ ಅಷ್ಟು ನಡ್ಕೊಂಡ್ರೆ ಸಾಕು, ನಿನ್ನ ಜೀವನದಲ್ಲಿ ಒಂದು ಆಶೀರ್ವಾದವನ್ನ ಕಾಣ್ತೀಯ. ಎಷ್ಟು ಜನ ನಂಬ್ತೀರಾ? ಪಕ್ಕದಲ್ಲಿ ಹೇಳಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಳ್ರಿ. ಹಲ್ಲೆಲೂಯಾ. ಆಮೆನ್. ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯ ಕೀರ್ತನೆ 1 ನಾವು ಓದಿದಾಗ ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ,
ಅದರಂತೆಯೇ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅವನ ಕಾರ್ಯಕ್ಕೆ, ಅವನ ಪ್ರಯತ್ನಕ್ಕೆ ಎಲ್ಲ ಜಯ. ನೀವು ಏನೇ ಮಾಡಿ ದೇವರ ವಾಕ್ಯವನ್ನು ನಂಬಿ ದೇವರ ವಾಕ್ಯದ ಅನುಸಾರವಾಗಿ ನಡೆಯುವಾಗ ನಿನ್ನ ಎಲೆ ಬಾಡೋದಿಲ್ಲ, ನಿನ್ನ ಬಿಸ್ನೆಸ್ ಬಾಡೋದಿಲ್ಲ, ನಿನ್ನ ಬದುಕು ಬಾಡೋದಿಲ್ಲ, ನಿನ್ನ ಆಸೆಗೆ ಅಲಲುಯ್ಯ ಮುಟ್ಟುಗೋಲು ಆಗೋದಿಲ್ಲ. ನೀನು ಬದುಕ್ತೀಯ, ನೀನು ಬೆಳಿತೀಯ, ನೀನು ಫಲ ಕೊಡ್ತೀಯ, ನೀನು ಹಚ್ಚ ಹಸುರಾಗಿ ಇರ್ತೀಯ, ನೀನು ಬಲವಾಗಿ ಇರ್ತೀಯ. ವಾಕ್ಯದ ಪ್ರಕಾರ ನಡೆಯುವಾಗ, ವಾಕ್ಯವನ್ನ ಧ್ಯಾನ ಮಾಡಿ ಅದರ ಪ್ರಕಾರ ನಡೆಯುವಾಗ ನೀನು ಫಲ ಕೊಡ್ತೀಯ. ನೀನು ಕೈ ಇಟ್ಟಿದ್ದು ಎಲ್ಲದರಲ್ಲಿ ಲಾಭ ಇದ್ದೇ ಇರುತ್ತೆ. ಸತ್ಯವೇದವನ್ನ ಧ್ಯಾನಿಸಿದಾಗ ನೋಡಿ, ಸೌಖ್ಯವಿಲ್ಲದಾಗ ನಾವೇನ್ ಮಾಡ್ತೇವೆ? ಸತ್ಯವೇದವನ್ನ ಅನೇಕರು ತಲೆದಿಂಬಾಗಿ ಮಾಡ್ಕೊಳ್ತಾರೆ. ಯಾವಾಗ? ಸೌಖ್ಯವಿಲ್ಲದಾಗ. ಯಾಕೆ? ಸತ್ಯವೇದ ನಮ್ಮನ್ನು ಕಾಪಾಡುತ್ತೆ ಅಂತಾರೆ. ಹಲ್ಲೆಲೂಯಾ. ಸೌಖ್ಯವಿಲ್ಲದಾಗ ಅಥವಾ ಇಂಥ ಸಂದರ್ಭದಲ್ಲಿ ಸತ್ಯವೇದವನ್ನ ನೀವು ತಲೆದಿಂಬಾಗಿ ಇಟ್ಕೊಂಡ್ರೆ ಅದು ನಿಮ್ಮನ್ನು ಕಾಪಾಡಲ್ಲ. ಸತ್ಯವೇದವನ್ನ ಹೃದಯದಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮನ್ನು ಕಾಪಾಡತ್ತೆ. ಕರಗಳು ತಟ್ಟಿ ಕತ್ರ ಮೈ ಪಡಿಸ್ರಿ. ಹಲ್ಲೆಲೂಯಾ. ಸತ್ಯವೇದವನ್ನ ಸುಂದರವಾದ ಒಂದು ಶುದ್ಧವಾದ ಸ್ಥಳದಲ್ಲಿಟ್ಟು ಅನೇಕರು ಅದನ್ನ ಕಾಪಾಡ್ತಕ್ಕಂಥದ್ದನ್ನ, ಗೌರವ ಕೊಡ್ತದನ್ನ ನೋಡ್ತೇವೆ. ಒಳ್ಳೆಯದೇ. ಅದೇ ಸಮಯದಲ್ಲಿ ಆ ಸುಂದರವಾಗಿ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಆ ವಾಕ್ಯ ಆ ಒಂದು ಒಳ್ಳೆಯ ಜಾಗದಲ್ಲಿ ಇರೋದು ಓಕೆ, ಅದಕ್ಕೆ ಘನ ಕೊಡಬೇಕು, ಗೌರವ ಕೊಡಬೇಕು, ರೈಟು. ಅದಕ್ಕಿಂತ ನಿಮಗೆ ಫಲ ಬೇಕಾದ್ರೆ ನೀವು ಒಂದು ಒಳ್ಳೆ ಜಾಗದಲ್ಲಿ, ಒಂದು ಒಳ್ಳೆ ಸ್ಥಳದಲ್ಲಿ, ಒಂದು ಸುಂದರವಾದ ಬೀರೋದಲ್ಲಿ ಅಥವಾ ಕಬಾಡ್ನಲ್ಲಿ ಅದಕ್ಕೆ ಬೇಕಾದ ಅಲಂಕಾರಗಳು ಮಾಡಿ ಅಲ್ಲಿಟ್ರೆ ನಿಮಗೆ ಅದು ಫಲ ಸಿಗಲ್ಲ. ನಿಮ್ಮ ಹೃದಯದೊಳಗಿಟ್ರೆ ಫಲ ಸಿಗತ್ತೆ. ದೆವ್ವ ಹಿಡಿದಾಗ ತಲೆ ಮೇಲಿಟ್ರೆ ದೆವ್ವ ಹೋಗಲ್ಲ. ವಾಕ್ಯದ ಭಯ ಇದ್ರೆ ದೆವ್ವ ಓಡತ್ತೆ. ಮೊದಲು ದೇವರ ವಾಕ್ಯಕ್ಕೆ ಭಯ ಪಡ್ತಕ್ಕಂಥ ಗುಣ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾದರೆ ಸಾಕು, ಸೈತಾನ ಓಡೋಗ್ತಾನೆ. ನಂಬರ್ 1. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ದಿನ ಎಷ್ಟು ಅಧ್ಯಾಯ ಓದಿದೆ ಅನ್ನೋದಕ್ಕಿಂತ ದಿನ ಓದಿದಂಥ ಅಧ್ಯಾಯವನ್ನ, ವಾಕ್ಯವನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ಅದು ಆಶೀರ್ವಾದವನ್ನು ತರುವಂಥದ್ದಾಗಿರ್ತದೆ. ಅಧ್ಯಾಯ ಎಲ್ಲ ಅಳವಡಿಸಿಕೊಳ್ಳಬೇಕು. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ನಾವು ಓದ್ತೇವೆ ಬೇಕಾದಷ್ಟು, ಆದರೆ ವಾಕ್ಯವನ್ನ ಅಳವಡಿಸಿಕೊಂಡು ವಾಕ್ಯದ ಮಾರ್ಗದಲ್ಲಿ ನಾವು ಎಷ್ಟು ಜನ ನಡೀತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ನೀವು ಆಲಿಗೆ ಬರ್ತಾ ಇದ್ದೀರಾ, ಒಳ್ಳೆಯದು. ಆದರೆ ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರಾ? ನಿಮ್ಮ ಆಶೀರ್ವಾದ ಇರೋದು ಎಲ್ಲಿ ಗೊತ್ತಾ? ವಾಕ್ಯಕ್ಕೆ ವಿಧೇಯರಾಗದ ಮಾತ್ರ ಆಶೀರ್ವಾದ. ವಾಕ್ಯಕ್ಕೆ ವಿಧೇಯರಾದಾಗ ಮಾತ್ರ ಬಿಡುಗಡೆ. ಒಂದು ವ್ಯಕ್ತಿ ತನ್ನನ್ನು ದೇವರ ವಾಕ್ಯಕ್ಕಿಂತ ತಗ್ಗಿಸಿಕೊಳ್ಳುವಾಗ, ನಮ್ರತೆಯಿಂದ ಇರುವಾಗ ಕರ್ತನು ಅವನನ್ನು ಆಶೀರ್ವದಿಸುವಂತರಾಗಿದ್ದಾರೆ. ಹಾಗಾಗಿ ದೇವರ ವಾಕ್ಯದ ಕೆಲವೊಂದು ಭಾಗಗಳನ್ನು ಓದುವ ನಿಮಗಾಗಿ ನಾನು ಓದಲಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ಕೊನೆಗೆ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಕೀರ್ತನೆ 19:7 ದೇವರ ವಾಕ್ಯದ ನಡುಕ, ದೇವರ ವಾಕ್ಯದ ಮೌಲ್ಯ, ದೇವರ ವಾಕ್ಯಕ್ಕೆ ಕೊಡ್ತಕ್ಕಂಥ ಘನವನ್ನ, ನೀವು ದೇವರ ವಾಕ್ಯವನ್ನು ಗೌರವಿಸಿದರೆ ದೇವರು ನನಗೆ ಘನವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಕರಗಳು ತಟ್ರಿ. ಯಾರು ದೇವರ ವಾಕ್ಯವನ್ನು ಗೌರವಿಸ್ತೀರಾ ಅವರಿಗೆ ಅವರ ಜೀವನದಲ್ಲಿ, ಅವರ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ ದೇವರು ನಿಮಗೆ ಘನತೆಯನ್ನ, ಒಂದು ಉನ್ನತಿಯನ್ನ, ಒಂದು ಪ್ರಮೋಷನ್ ದೇವರು ಕೊಟ್ಟೇ ಕೊಡ್ತಾರೆ. ಓಕೆ, ಓದುವ 19:7 ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ನೋಡಿ, ಪ್ರಾಣವನ್ನು ಉಜ್ಜೀವಿಸ ಮಾಡ್ತಕ್ಕಂಥದ್ದು. ನಿಮಗೆ ನಿರೀಕ್ಷೆ ಇರಲ್ಲ, ನಂಬಿಕೆ ಇರಲ್ಲ, ಕಳ್ಕೊಂಡಿರ್ತೀರ. ಆಗ ವಾಕ್ಯವನ್ನು ಓದುವಾಗ ಆ ವಾಕ್ಯದಲ್ಲಿ ಜೀವ ಇದೆ. ಅದು ಇಬ್ಬಯ ಕತ್ತಿ. ಆಕಾಶ ಭೂಮಿ ಅಳಿದು ಹೋದರೂ ದೇವರ ವಾಕ್ಯಗಳು ನಾಶವಾಗುವುದಿಲ್ಲ. ಅದು ನಿಮಗೆ ಉಜ್ಜೀವನವನ್ನು ಕೊಡತ್ತೆ, ಅದು ನಿಮಗೆ ಚೈತನ್ಯವನ್ನು ಕೊಡತ್ತೆ, ಅದು ನಿಮಗೆ ಬಲವನ್ನು ಕೊಡತ್ತೆ. ಮನುಷ್ಯನು ಆಹಾರ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ಹಾಗಾದ್ರೆ ನಿಮಗೆ ಜೀವ ಕೊಡ್ತಕ್ಕಂಥ ಈ ವಾಕ್ಯವನ್ನ ಎಷ್ಟು ಧ್ಯಾನ ಮಾಡ್ತೀರಾ? ಎಷ್ಟು ಓದ್ತಾ ಇದ್ದೀರಾ? ಎಷ್ಟು ಸಮಯ ಅದು ಕೊಡ್ತಾ ಇದ್ದೀರಾ? ಹಲ್ಲೆಲೂಯಾ. ಓದ್ಲಿಕ್ಕೆ ಬರಲಿಲ್ವಾ? ಕೇಳ್ರಿ. ನಿಮ್ಮ ಹತ್ರ ಎಲ್ಲ ನೀವೆಲ್ಲ ಸ್ಮಾರ್ಟ್ ಫೋನ್ ಪೀಪಲ್, ನೀವೆಲ್ಲ ಸ್ಮಾರ್ಟ್ ಯುಗದ ಜನರು. ಒಂದು ಹಲ್ಲೆಲೂಯಾ. ಕೇಳಿ, ಅದಕ್ಕೆ ವಿಧೇಯರಾಗ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಸುಖವಾಗಿರ್ಬೇಕಾ? ನೀವು ಸೌಭಾಗ್ಯವಾಗಿರ್ಬೇಕಾ?
ನೀವು ಆರೋಗ್ಯವಾಗಿರ್ಬೇಕಾ? ಒಂದೇ ಮಾರ್ಗ, ದೇವರ ವಾಕ್ಯ. ಬೇರೆ ಮಾರ್ಗನೇ ಇಲ್ಲ. ಯಾವುದೇ ಕುತಂತ್ರ, ಯಾವುದೇ ಮೋಸ, ವಂಚನೆಗಳೇನಿಲ್ಲ. ಸೀದಾ ಸತ್ಯವನ್ನ ತಿಳಿದುಕೊಳ್ತೀರಾ, ಸತ್ಯ ನಿಮಗೆ ಬಿಡುಗಡೆ ಕೊಡುತ್ತೆ. ಅದಕ್ಕೆ ಸತ್ಯ ಹೇಳ್ತಾ ಇದೆ. ಉಜ್ಜೀವನ 37:31. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು. ದೇವರ ಧರ್ಮೋಪದೇಶ ಹೃದಯದಲ್ಲಿ. ದೇವರ ಧರ್ಮೋಪದೇಶ ಎಲ್ಲಿರಬೇಕು? ತಲೆದಿಮ್ ಕೆಳಗೆ. ದೇವರ ಧರ್ಮೋಪದೇಶ ಎಲ್ಲಿರಬೇಕು? ತಲೆದಿಮ್ ಕೆಳಗೆ. ನಾನು ಕೆಲವೊಂದು ಸಾರಿ ನೋಡಿದ್ದೀನಿ ನೋಡ್ರಿ, ಆಸ್ಪತ್ರೆ ವಿಸಿಟ್ಗೆ ಹೋಗ್ಬೇಕಾರೆ ನನಗೆ ನಗು ಬರುತ್ತೆ, ಒಂಥರ ಅಳುನು ಬರುತ್ತೆ. ಅವ್ರು ಯಾವತ್ತೂ ಬೈಬಲ್ ಹಿಡ್ದಿರಲ್ಲ. ಆದರೆ ಹುಷಾರಿಲ್ದಾಗ 2-3 ದಿನ ಆಸ್ಪತ್ರೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡೋಕೆ ಹೋದಾಗ, ಪಾಸ್ಟರ್ ನಿನ್ನೆಯಿಂದ ಬೈಬಲು ತಲೆದಿಮ್ ಕೆಳಗೆ ಇಟ್ಕೊಂಡಿದ್ದೀನಿ. ಇಷ್ಟು ದಿನ ಎಲ್ಲೋಗಿತ್ತಯ್ಯ? ಇಷ್ಟು ದಿನ ಧೂಳು ಆಗಿತ್ತು, ಈಗ ಒರೆಸ್ಕೊಂಡು ತಂದು ಇಟ್ಕೊಂಡಿದ್ದೀನಿ. ಮೊದಲು ಧೂಳು ಇಲ್ಲಿಂದ ತೆಗಿ. ಅದು ನೀವು ಆಸ್ಪತ್ರೆಗೆ ಹೋಗ್ಬೇಕಾರೆ ಸುಮ್ಮನೆ ಆಸ್ಪತ್ರೆಗೆ ತಗೊಂಡೋಗೋದು. ನೀವು ವಾಕ್ಯನ ಹೃದಯದಲ್ಲಿ ಇಟ್ಕೊಂಡು ಅದನ್ನು ಹೇಳಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ, ಬಿಡುಗಡೆ ಬರುತ್ತೆ. ಕರಗಲ ಆಸ್ಪತ್ರೆ ತಗೊಂಡು ಓದಕ್ಕಾಗತ್ತಾ? ನನ್ನ ಮಾತೆಲ್ಲ ಹಲ್ಲೆಲೂಯಾ. ಆಸ್ಪತ್ರೆಗೆ ಹೋಗ್ಬೇಕಾ ಸತ್ಯವೇದ ತಗೊಂಡು ಹೋಗ್ಬಿಡ್ರಿ. ವಾಕ್ಯ ನಿನ್ನ ಹೃದಯದಲ್ಲಿರಬೇಕು, ವಾಕ್ಯ ನಿನ್ನ ನಾಲಿಗೆಯಲ್ಲಿರಬೇಕು, ವಾಕ್ಯ ನಿನ್ನ ಹಲ್ಲೆಲೂಯಾ ಮನಸ್ಸಿನಲ್ಲಿರ್ಬೇಕಣಯ್ಯ. ಓದ್ಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡು, ನಿನ್ನ ಜೀವನದಲ್ಲಿ ನೀನು ಧನ್ಯನಾಗಿರ್ತೇನೆ. ಧ್ಯಾನ ಇಲ್ವಾ? ಧನ್ಯನಾಗಲ್ಲ. ನಿನ್ನ ಮಕ್ಕಳು, ನಿನ್ನ ಕುಟುಂಬದವರು ನಿನ್ನನ್ನು ಧನ್ಯಲ್ಲ ಅನ್ಬೇಕಾ? ಈ ಧ್ಯಾನದಲ್ಲೇ ನಿನ್ನ ಆಶೀರ್ವಾದ. ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ದೇವರ ವಾಕ್ಯ ತನ್ನ ತಗ್ಗಿಸಿಕೊಳ್ಳುವಾಗ ಬರ್ತಕ್ಕಂಥ ಆಶೀರ್ವಾದಗಳು. ಹಲ್ಲೆಲೂಯಾ. ಒಮ್ಮೆ 78:5 ಕೀರ್ತನೆ. ನಾನು ಹೇಳ್ತಿರೋದೆಲ್ಲ ಕೀರ್ತನೆಗಳು. ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲ್ಯರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಇಟ್ ಇಸ್ ಸಾಕು. ಯಾವುದನ್ನ? ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟು, ಆಮೇಲೆ ಹೊಡಿಲಿಕ್ಕೆ ಸಿ ಫಾರ್ ಕ್ಯಾಟು, ಡಿ ಫಾರ್ ಡಾಗು, ಇ ಫಾರ್ ಈಟಿಂಗು, ಅರ್ಥ ಆಯ್ತಾ? ಎಫ್ ಫಾರ್ ಫೈಟಿಂಗು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಹಲ್ಲೆಲೂಯಾ. ಒಮ್ಮೆ ಮೊದಲು ಯೇಸು ಸ್ವಾಮಿ ನಂಬುದಂಥ ಪೋಷಕರಾದಂಥ ನಾವು ನಮ್ಮ ಮಕ್ಕಳಿಗೆ ವೇದವನ್ನು ಹೇಳ್ಕೊಡ್ಬೇಕಾಗಿದ್ದು ತಂದೆ ತಾಯಿಗಳಾದ ನೀವೇ. ಇಟ್ ಈಸ್ ಎ ಮ್ಯಾಂಡೇಟರಿ. ಕಡ್ಡಾಯವಾಗಿ ನೀವು ಹೇಳ್ಕೊಡ್ಲೇಬೇಕು. ಇನ್ನೊಂದ್ಸತಿ ಓದಪ್ಪ. ನೀವು ಹೇಳ್ಕೊಟ್ಟಿದ್ದೀರಾ? ನಿಮ್ಮ ಮಕ್ಕಳಿಗೆ ವೇದವನ್ನು ಹೇಳ್ಕೊಡ್ಲಿಕ್ಕೆ ಎಷ್ಟು ಸಮಯ ಖರ್ಚು ಮಾಡಿದ್ದೀರಾ? ಹಲ್ಲೆಲೂಯಾ. ನಿಮ್ಮ ಮಕ್ಕಳಿಗೆ ಎಷ್ಟು ವೇದ ಹೇಳ್ಕೊಡ್ತಾ ಇದ್ದೀರಾ? ಆದರೆ ಪಾಠ ಹೇಳ್ಕೊಡ್ತೀರಾ? ಎಕ್ಸಾಮ್ ಇದ್ದಾಗ ಬೇಗನೆ ಎಬ್ಬಿಸ್ತೀರಾ ಓದು ಅಂತೇಳಿ. ಆದರೆ ಪ್ರತಿದಿನ ಸತ್ಯವೇದ ಓದಲಿಕ್ಕೆ ನಿಮ್ಮ ಮಕ್ಕಳನ್ನ ಎಬ್ಬಿಸ್ತೀರಾ? ಹೇಳ್ಕೊಡ್ತೀರಾ? ಇವತ್ತು ಟೀಚರ್ ಏನು ಹೇಳಿದ್ರು, ಆದರೆ ಮಕ್ಕಳನ್ನ ಶಾಲೆಗೆ ಕಳಿಸಿದಾಗ ಬಂದ ತಕ್ಷಣ ತೆಗೆಯೋದು. ಟೀಚರ್ ಏನು ಮಾಡ್ತಿದ್ದಾರೆ, ಹೋಮ್ವರ್ಕ್ ಏನು ಬರ್ತಿದ್ದಾರೆ, ಸೈನ್ ಏನು ಬರ್ತಿದ್ದಾರೆ, ಗುಡ್ ಬರ್ತಿದ್ದಾರೆ, ವೆರಿ ಗುಡ್ ಬರ್ತಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನೀವು ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಇವತ್ತು ಹೇಳಿಲ್ಲ ಆದರೆ ನಾಳೆ ಫಲ ನಿರೀಕ್ಷಿಸಿದರೆ ಬರತ್ತೇನ್ರಿ? ಸತ್ಯವಾಕ್ಯ ಏನು ಹೇಳ್ತಾ ಇದೆ? ನಿಮ್ಮ ಮಕ್ಕಳಿಗೆ ನೀವು ಬೋಧಿಸಬೇಕು. ನಿಮ್ಮ ಮಕ್ಕಳಿಗೆ ಊಟ ತಿನ್ನಿಸೋದು ಯಾರು? ನೀವಾ ಟೀಚರಾ? ನನ್ನ ಮಕ್ಕಳಿಗೆ ನಾನೇ ಊಟ ತಿನ್ನಿಸಿದ್ದೀನಿ ಅನ್ನೋರು ಎಷ್ಟು ಜನ ಕೈ ಮೇಲೆ? ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ವಾಕ್ಯನ ನೀನೇ ತಿನ್ನಿಸ್ಬೇಕು. ಆಮೇಲೆ ಡಿಗ್ರಿ ಅದೆಲ್ಲ ಬೇರೆ ಬೇರೆ ಟೀಚರ್ಸ್ ಬರ್ತಾರೆ. ಒಂದೆಲ್ಲೂ ಹೇಳಿ, ದೇವರಲ್ಲಿ ಮಕ್ಕಳು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾ? ಈಗಲೇ ಅವ್ರಿಗೆ ನೀವು ಬೆಳೆಸಬೇಕು. 119:1 ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸು ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಕೈತಟ್ರಿ. ಎಷ್ಟು ಜನ ದೇವರ ವಾಕ್ಯ ಅನುಸರಿಸ್ತೀರಾ?
ದೇವರ ವಾಕ್ಯಕ್ಕೆ ನೀವು ಅನುಸರಿಸಿ ನಡೆದ್ಬಿಟ್ರೆ ಸಾಕು, ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಎಲ್ಲರೂ ಆರೋಗ್ಯವಾಗಿ, ಚೆನ್ನಾಗಿ, ಧನ್ಯವಾಗಿ, ಆಶೀರ್ವಾದವಾಗಿರ್ತೀರ. ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. 18 ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಅನೇಕರಿಗೆ ಸತ್ಯವೇದ ಹೋದ್ರೆ ಅರ್ಥನೇ ಆಗಲ್ಲ, ನಿದ್ರೆನೇ ಬರುತ್ತೆ. ಓದೋ ಮುಂಚೆ ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ನನಗೆ ಇದನ್ನ ಕಲಿಸ್ಕೊಡು. ಇದನ್ನ ಬರ್ದಿದ್ದು ಯಾರು? ಪವಿತ್ರಾತ್ಮರು. ಇದನ್ನ ಬರ್ದಿದ್ದು ನಾನಲ್ಲ, ಟೀಚರು. ಪವಿತ್ರಾತ್ಮರು ಟೀಚರು. ನನಗಿಂತ, ಎಲ್ಲರ ಪಾಸ್ಟರ್ಗಿಂತ, ಎಲ್ಲ ಸೇವಕಕ್ಕಿಂತ ಶ್ರೇಷ್ಠವಾಗಿ, ಸರಿಯಾಗಿ, ಹಲ್ಲೆಲೂಯಾ, ಅರ್ಥ ಆಗುವ ರೀತಿ ಹೇಳ್ಕೊಡ್ತಕ್ಕಂಥ ಒಂದು ಟೀಚರ್, ಒಂದು ಪಾಸ್ಟರ್ ಇದ್ದಾರೆ ಅಂತ ಹೇಳಿದ್ರೆ ಅದು ಪವಿತ್ರಾತ್ಮನಾದ ದೇವರು ಮಾತ್ರ, ಬೇರೆ ಯಾರು ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲದೆಲ್ಲ ಅಲ್ಪ ಸ್ವಲ್ಪ ಆ ದೇವರು ಕೇಳಿ ಓದ್ಬೇಕಾರೆ, ಪವಿತ್ರಾತ್ಮನಿಗೆ ಬನ್ನಿ ನನಗಿದನ್ನು ಕಲಿಸ್ಕೊಡಿ ಅಂತೇಳಿ ಪವಿತ್ರಾತ್ಮ ಅದನ್ನು ಕಲಿಸ್ಕೊಡ್ತಾರೆ. ನಿಮ್ಮ ಕಣ್ಣನ್ನು ತೆರೆಯುತ್ತಾರೆ. ಒಂದು ಹಲ್ಲೆಲೂಯಾ. ಆಗಾರಳ ಕಣ್ಣನ್ನು ತೆರೆದ ದೇವರು, ಆ ಕುರುಡನ ಕಣ್ಣನ್ನು ತೆರೆದ ದೇವರು, ಕತ್ತೆಯ ಕಣ್ಣನ್ನು ತೆರೆದ ದೇವರು ನಿಮಗೆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮ ಕಣ್ಣುಗಳನ್ನ, ಮನಸ್ಸಿನ ಕಣ್ಣುಗಳನ್ನ, ಮನಸ್ಸಿನ ನೇತ್ರಗಳನ್ನ, ಆತ್ಮಿಕ ನೇತ್ರಗಳನ್ನ ಕರ್ತನ ತೆರೆಯುವಂತ ದೇವರಾಗಿರ್ತಾರೆ. ನಂಬರ್ 1 ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಕೇಳಬೇಕು, ಓದ್ರಿ, ದೇವರ ಹತ್ರ ಹಿಡ್ಕೊಳ್ಳಿ. ದೇವರು ಹೇಳ್ತಾರೆ ಕೇಳ್ರಿ, ನೀವು ಹೊಂದ್ಕೊಳ್ತೀರಾ. ತಟ್ರಿ, ತೆರೆಯಲ್ಪಡ್ತದೆ. ಹುಡುಕ್ರಿ, ನಿಮಗೆ ಸಿಗ್ತದೆ. ಕೇಳಿದ್ದೀರಾ ಯಾವತ್ತಾದ್ರೂ? ಸತ್ಯವೇದ ತೆಗಿತೀರಾ, ಓದ್ತೀರಾ? ಓದೋ ಮುಂಚೆನೇ ಕೇಳ್ಬೇಕು, ಸ್ವಾಮಿ ನೀನ್ ಬಾ ಸ್ವಾಮಿ, ನನಗೆ ಕಲಿಸ್ಕೊಡು. ಆ ಥರ ಮಾಡ್ರಿ, ನಿಮ್ಮ ಕಣ್ಣು ತೆರೆಯತ್ತೆ. ನೆಕ್ಸ್ಟ್ 29 ಮಿಥ್ಯಾ ಮಾರ್ಗವನ್ನು ನನಗೆ ದೂರ ಮಾಡು, ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು. 34 ನನಗೆ ಜ್ಞಾನವನ್ನು ದಯಪಾಲಿಸು, ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಕೊಂಡು ನಡೆಯುವೆನು. ಆಮೇಲೆ ಜ್ಞಾನ ಗ್ರಹಿಕೆ. 53 ನಿನ್ನ ಧರ್ಮಶಾಸ್ತ್ರ ಭ್ರಷ್ಟರಾದ ದುಷ್ಟರಿಗಾಗಿ ಉರಿಗೊಂಡಿದ್ದೇನೆ. ಆಮೇನ್. ನೆಕ್ಸ್ಟ್ 55 ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇನೆ. ಆಮೇಲೆ ಇವ್ರು ಯಾವಾಗ ಬೈಬಲ್ ಓದ್ತಾರಂತೆ? ಈ ವಾಕ್ಯ ಏನು ಹೇಳ್ತದೆ? ರಾತ್ರಿಯಲ್ಲಿ. ಯಾಕೆ ರಾತ್ರಿಯಲ್ಲಿ? ನಿಶಬ್ದ. ಹಲ್ಲೆಲೂಯಾ. ಹೆಂಡತಿದು ಟೆನ್ಷನ್ ಇಲ್ಲ, ಗಂಡನದು ಟೆನ್ಷನ್ ಇಲ್ಲ. ಅವರು ಗೊರಕೆ ಹೊಡೆದ್ರೆ ನೀನು ಸ್ತುತಿ ಮಾಡಬೇಕು. ಇವನು ರಾತ್ರಿ ಧ್ಯಾನ ಮಾಡ್ತಾ ಇದ್ದಾನೆ, ರಾತ್ರಿ ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಹೆಚ್ಚಾಗಿ ದೇವರ ಜೊತೆ ನಿಮಗೊಂದು ಇಂಟಿಮಸಿ ಯಾವಾಗ ಗೊತ್ತಾ? ಈ ನಿಶಬ್ದವಾದಾಗ. ಒಂದು ಹಲ್ಲೆಲೂಯಾ ಹೇಳ್ತೀರಾ? ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಆ ದೇವರು ಆ ಒಂದು ಸುಂದರವಾದ ನಿಧಾನವಾಗಿ ಶಬ್ದದಲ್ಲಿ ದೇವರು ಮಾತಾಡ್ತಾರೆ, ಹೃದಯದಲ್ಲಿ ಮಾತಾಡ್ತಾರೆ, ವಾಕ್ಯದ ಮುಖಾಂತರ ಮಾತಾಡ್ತಾರೆ, ದರ್ಶನದಲ್ಲಿ ಮಾತಾಡ್ತಾರೆ. ಇದೆಲ್ಲ ಹೆಚ್ಚಾಗಿ ಸತ್ಯವೇದಲ್ಲಿ ನೋಡಿದ್ರೆ ಹಲ್ಲೆಲೂಯಾ ಹಗಲಲ್ಲೂ ಮಾತಾಡ್ತಾರೆ. ಆದರೆ ಈ ಭಕ್ತ ಹೇಳ್ತಾನೆ ರಾತ್ರಿ. ಯಾಕಂದ್ರೆ ನಾವು ಹಗಲಲ್ಲಿ ಆ ಕಡೆ ಗಲಾಟೆ, ಈ ಕಡೆ ಸಮಸ್ಯೆ, ಮಕ್ಕಳದು ಅದು ಇದು ಸಮಸ್ಯೆಗಳು ತುಂಬ ಇರುತ್ತೆ. ರಾತ್ರಿಯಲ್ಲಿ ಎಲ್ಲರೂ ಮಲಗಿರ್ತಾರೆ, ನಿಶಬ್ದವಾಗಿರುತ್ತೆ. ಹಲ್ಲೆಲೂಯಾ. ಆ ಸಂಜೆಯ ತಂಗಾಳಿನಲ್ಲಿ ಅಂದಂಗೆ ರಾತ್ರಿಯ ಆ ಒಂದು ನಿಶಬ್ದದ ಸಮಯದಲ್ಲಿ ದೇವರ ಶಬ್ದವನ್ನು ನಾವು ಸರಿಯಾಗಿ ಕೇಳ್ಬೋದು. ಆಗ ನಮಗೂ ದೇವರಿಗೂ ಟವರು, ನಮಗೂ ದೇವರಿಗೂ ಲಿಂಕು ಕರೆಕ್ಟ್ ಆಗಿರುತ್ತೆ. ನಮಗೆ ಫೋನ್ ಬರುತ್ತೆ, ನಾವೇನು ಮಾಡ್ತೀವಿ? ಒಂದು ಮಾರ್ಕೆಟಲ್ಲಿ ಮಾತಾಡೋಕ್ಕಾಗತ್ತಾ? ನೀವು KR ಮಾರ್ಕೆಟ್ ಹೋಗ್ಬಿಟ್ಟು ಹಲೋ 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 ಕೇಳಿಸ್ತಾ ಇಲ್ಲ ಅಂತ ಏನು ಮಾಡ್ತೀರಾ? ಮಾರ್ಕೆಟ್ ಬಿಟ್ಟು ಆ ಕಡೆ ಹೋಗ್ಬಿಡ್ತೀರ. ಹೌದಲ್ವಾ? 4 ಜನ ಇರ್ಬೇಕಾರೆ ಏನು ಮಾಡ್ತೀರಾ? ಮಾತಾಡೋಕ್ಕಾಗತ್ತಾ? ಲೈನ್ ಇಲ್ಲ. ಹಾಗಾದ್ರೆ ಲೈನ್ ಕ್ಲಿಯರ್ ಆಗ್ಬೇಕಾದ್ರೆ ಏನು ಮಾಡಬೇಕು? ನಿಶಬ್ದವಾಗಿ ಸೈಲೆಂಟ್ ಆಗಿರ್ತಕ್ಕಂಥ ಸ್ಥಳ. ಆ ಟೈಮ್ ಯಾವುದು ಅಂತ ಹೇಳಿದ್ರೆ ರಾತ್ರಿ. ಅದನ್ನ ಹೇಳ್ತಾರೆ, ರಾತ್ರಿ ಹೊತ್ತು ನಾನು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಅವನೇ ತಳ್ತಾ ಇದೆ. ನೀವು ಎದ್ದು ಧ್ಯಾನ ಮಾಡಿ ನೋಡ್ರಿ, ಹೇಳ್ತೇನೆ ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಕಾಣ್ತೀರ. 70 ಕೊಬ್ಬಿನಂತೆ ಅವರ ಬುದ್ಧಿ ಮಂದವಾಯಿತು, ನಾನಾದರೂ ನಿನ್ನ ಧರ್ಮಶಾಸ್ತ್ರದಲ್ಲಿ ಉಲ್ಲಾಸ ಪಡುತ್ತೇನೆ. ವಾಕ್ಯದಲ್ಲಿ ಸಂತೋಷ ಪಡ್ತಕ್ಕಂತಿದ್ದಾರೆ. ಎಲ್ಲರೂ ಬಿರಿಯಾನಿಯಲ್ಲಿ ಚಿನ್ನ ಬಂದ್ರೆ, ಬೆಳ್ಳಿ ಬಂದ್ರೆ, ಕಾರ್ ಬಂದ್ರೆ, ಮನೆ ಬಂದ್ರೆ, ಬಂಗ್ಲೆ ಬಂದ್ರೆ, ಲಾಟ್ರಿ ಹೊಡೆದ್ರೆ ಹಲ್ಲೆಲೂಯಾ ಸಂತೋಷ ಪಡ್ತಾರೆ. ಈ ಭಕ್ತ ಹೇಳ್ತಾ ಇದ್ದಾನೆ, ನನಗೆ ಯಾವುದು ಸಂತೋಷವಲ್ಲ, ನಿನ್ನ ವೇದಾನೇ ನನಗೆ ಆನಂದ, ಸಂತೋಷ, ನೆಮ್ಮದಿ.
ಈ ವಾಕ್ಯದಲ್ಲಿ ಸಂತೋಷ ಪಡೋರು ಅಲ್ಲೆಲೂಯ ಹೇಳಿ. ಇದನ್ನು ಓದ್ತಾ ಓದ್ತಾ ಊಟ ಮಾಡ್ತವ್ರು ಅಲ್ಲೆಲೂಯ ಹೇಳಿ. ಓದ್ತಾ ಓದ್ತಾ ಊಟ ಮಾಡ್ತವ್ರು, ಓದ್ತಾ ಓದ್ತಾ ಬ್ರೇಕ್ಫಾಸ್ಟ್ ಮಾಡ್ತಿದವ್ರು ಹೇಳಿ ನೋಡೋಣ. ಯಾರು ಇಲ್ಲ. ಅದು ಧ್ಯಾನ. ಎಷ್ಟೋ ಸಾರಿ ನಾವು ನಾನು ಬ್ರೇಕ್ಫಾಸ್ಟ್ ಊಟ ಎಲ್ಲ ಬಿಟ್ಟಿರ್ತೀನಿ, ನನ್ನ ಹೆಂಡತಿ ಬಂದು ಕರೀತಾರೆ. ಹಲ್ಲೆಲೂಯಾ. ಇದು ಜೇನಿಗಿಂತ ಸಿಹಿಯಾಗಿತ್ತು, ಬಂಗಾರಕ್ಕಿಂತ ಬೆಳ್ಳಿಕ್ಕಿಂತ ಉತ್ತಮವಾದದ್ದು, ಅಮೂಲ್ಯವಾದದ್ದು. ಕರಗಳನ್ನು ತಟ್ಟಿ ಅದನ್ನ ಹೇಳ್ತಾನೆ ಭಕ್ತ 77ರಲ್ಲಿ. ವೇದ ನನಗೆ ಆನಂದ, ವೇದ ನನಗೆ ಸಂತೋಷ, ವೇದ ನನಗೆ ಹರ್ಷಾನಂದ. ನಾನು ಬದುಕುವಂತೆ ನಿನ್ನ ಕರುಣೆಯು ನನಗೆ ದೊರೆಯಲಿ, ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವಾಗಲಿ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಇದನ್ನು ಓದು. ನೀವು ನಿಮ್ಮ ಕುಟುಂಬ ಜೀವಂತ ಇರುವವರೆಗೆ ಆನಂದವಾಗಿರ್ತೀರ, ನೆಮ್ಮದಿಯಾಗಿರ್ತೀರ, ಸಮಾಧಾನವಾಗಿರ್ತೀರ. 72 ನೀನು ಉಸಿರಿದ ಧರ್ಮಶಾಸ್ತ್ರವು ಸತ್ಯವೇದವು ಸಾವಿರಾರು ಚಿನ್ನ ಬೆಳ್ಳಿಯ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲದಕ್ಕಿಂತ, ಸಾವಿರಾರು ಚಿನ್ನ ಬೆಳ್ಳಿಗಿಂತ, ನಾಣ್ಯಗಳಿಗಿಂತಲೂ ನೋಟುಗಳಿಗಿಂತ, 500 ರೂಪಾಯಿ ನೋಟಿಗಿಂತ, 2000 ರೂಪಾಯಿ ನೋಟಿಗಿಂತ, 100 ರೂಪಾಯಿ ನೋಟಿಗಿಂತ, ಅಲ್ಲಲುಯ್ಯ, ಕಿವಿಯಲ್ಲಿ ಮುಗಲಿ ಎಲ್ಲದಲ್ಲಿ ಇರ್ತಕ್ಕಂಥ ಎಲ್ಲ ಚಿನ್ನಕ್ಕಿಂತ, ಬಂಗಾರಕ್ಕಿಂತ, ಅಲ್ಲಲುಯ್ಯ, ಆ ರೂಪಾಯಿ ಲಕ್ಷ ಇಟ್ಟಿದ್ದಾರಲ್ಲ ಮನೆಯಲ್ಲಿ, ಅದಕ್ಕಿಂತ ಯೇಸು ನಾಮದಲ್ಲಿ ನಮಗೆ ಹಣ ಬರಲಿ, ಬರ್ತಕ್ಕಂಥ ಹಣಗಳು ಬರಲಿ, ಲಾಭಗಳು ಬರಲಿ, ಅಭಿವೃದ್ಧಿ ಆಗಲಿ. ಹಲ್ಲೆಲೂಯ. ಓದಪ್ಪ. ಚಿನ್ನ ಬೆಳ್ಳಿಗಿಂತಲೂ ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಅತಿ ಪ್ರಿಯವಾಗಿದೆ. ಎಷ್ಟು ನನಗೆ ಪ್ರಿಯ. ಆಸೆ ಇದ್ರೆ ತಾನೆ ತಿನ್ಲಿಕ್ಕೆ, ಆಸೆ ಇದ್ರೆ ತಾನೆ ಓದೋದು. ಹಾಗಾದ್ರೆ ಇದನ್ನು ಓದಿ ಇದನ್ನು ತಿಳ್ಕೊಳ್ಳಿ. ಇದು ಜೇನಿಗಿಂತಲೂ, ಜೇನು ತುಪ್ಪಗಿಂತಲೂ ಸಿಹಿಯಾಗಿದೆ. ಒಂದು ಅಲ್ಲೆಲ್ಲೂ ಹೇಳಿ, ಪಕ್ಕದಲ್ಲಿ ಹೇಳಿ. ಇದು ಜೇನಿಗಿಂತಲೂ, ಜೇನು ತುಪ್ಪಗಿಂತಲೂ ಸಿಹಿಯಾಗಿದೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉದ್ಧಾರ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು, ನಿಮಗೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದು, ನಿಮಗೆ ಬಲವನ್ನು ಕೊಡ್ತಕ್ಕಂಥದ್ದು, ನಿಮಗೆ ನಿರೀಕ್ಷೆಯನ್ನು ಕೊಡ್ತಕ್ಕಂಥದ್ದು, ನಿಮಗೆ ಆಶೀರ್ವಾದವನ್ನು ತರ್ತಕ್ಕಂಥದ್ದು, ನಿಮಗೆ ರಕ್ಷಣೆಯನ್ನು ತರ್ತಕ್ಕಂಥದ್ದು. ಹಲ್ಲೆಲೂಯಾ. ಆಮೆನ್. ನಿಮಗೆ ಆಲೋಚನೆಯನ್ನು ಹೇಳ್ತಕ್ಕಂಥದ್ದು, ಅಥವಾ ಹಲ್ಲೆಲೂಯಾ ಇಕ್ಕಟ್ಟಿನ ಸಮಯದಲ್ಲಿ ನಿಮಗೆ ಕರವನ್ನು ಕೊಡ್ತಕ್ಕಂಥದ್ದು, ಅಥವಾ ನಿಮಗೆ ಸೌಖ್ಯವನ್ನು ಕೊಡ್ತಕ್ಕಂಥದ್ದು, ಎಲ್ಲವೂ ಒಂದೇ ಒಂದು ದೇವರ ವಾಕ್ಯ. ಇದನ್ನ ಓದಬೇಕು, ಇದನ್ನ ಧ್ಯಾನ ಮಾಡಬೇಕು, ಈ ಮಾರ್ಗದಲ್ಲಿ ನಡೀಬೇಕು. ನಡೆದ್ರೆ ನಿಮಗೆ ಆಶೀರ್ವಾದ. ನಮ್ಮ ಸತ್ಯವೇದವನ್ನ 2 ಪೂರ್ವಕಾಲ ವೃತ್ತಾಂತಕ್ಕೆ ನಾವು ತಿರುಗಿಸಿಕೊಳ್ಳುವ 34ನೇ ಅಧ್ಯಾಯ ಓದಪ್ಪ. ಯೋಷಿಯನು ಅಂದ್ರೆ ಯೋಚಿಸುವಂತ ಅರ್ಥ. ಯೋಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆಮೆನ್. ಹಲ್ಲೆಲೂಯಾ. ಎಷ್ಟು ವರ್ಷ ಇವನಿಗೆ? ಕಿವಿ ಉಳ್ಳವರು ಸರಿಯಾಗಿ ಕೇಳಬೇಕು. ಇವನಿಗೆ ವಯಸ್ಸು ಎಷ್ಟು? 8 ವರ್ಷ. 8 ವರ್ಷದಲ್ಲಿ ಕಿಂಗ್. 8ನೇ ವರ್ಷದಲ್ಲಿ ಏನಿದ್ದಾನೆ? ಅರಸ, ರಾಜ. ಈ 8 ವರ್ಷದ ಅರಸ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ತನ್ನ ಪೂರ್ವಿಕರಾದ ದಾವೀದನ ಮಾರ್ಗದಲ್ಲಿ ದೇವರ ಚಿತ್ತಾನುಸಾರವಾಗಿ ಬದುಕ್ತಾ ಇದ್ದಾನೆ. ನಮ್ಮ ಯುವಕರು ಹೇಗಿದ್ದಾರೆ? ನೀವು ಹೇಗಿದ್ದೀರಾ? 8 ವರ್ಷ ಇನ್ನು ಎಡಕ್ಕಾಗಲಿ ಬಲಕ್ಕಲ್ಲ. ನಮ್ಮ ಮಕ್ಕಳು ಶಾಲೆಗೆ ಹೋಗಂದ್ರೆ ಎಲ್ಲ ಲವ್ ಮಾಡ್ಕೊಂಡು ಕೂತ್ಕೊಳ್ತಾನೆ ಪಾರ್ಕಲ್ಲಿ. ನಮ್ಮ ಮಕ್ಕಳು ಶಾಲೆಗೆ ಹೋಗಂದ್ರೆ ಮೊಬೈಲ್ ತಿರುಗಿ ಕೂತ್ಕೊಳ್ತಾನೆ. ನಮ್ಮ ಮಕ್ಕಳ ನೆಟ್ಟಿಗೆ ಹೋದ ಅಂತ ಹೇಳಿದ್ರೆ ಎಲ್ಲೆಲ್ಲ ಹೋಗಿ ಬೇರೆ ಓದ್ಕೊಂಡ್ಬರ್ತಾನೆ. ಇವನಿಗೆ ವರ್ಷ ಎಷ್ಟು? 8. ಹಲ್ಲೆಲೂಯ. ಇವನು ಎಡಕ್ಕಾಗಲಿ ಬಲಕ್ಕಾಗಲಿ ಅಂದ್ರೆ ಏನು ತಂದೆ ತಾಯಿ ಹೇಳಿದ್ದಾರೆ, ಏನು ಹಿರಿಯರೇ ಹೇಳಿದ್ದಾರೆ, ಏನು ಸತ್ಯವೇದ ಹೇಳ್ತಾ ಇದೆ, ಆ ಸತ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಇವನು ಎಲ್ಲೂ ಹೋಗಲಿಲ್ಲ. ವರ್ಷ ಎಷ್ಟು?
8. ನಾವು ಹೇಗಿದ್ದೇವೆ? ನಮ್ಮ ಮಕ್ಕಳು ಹೇಗಿದ್ದಾರೆ? ಅರ್ಥ ಆಗ್ತಾ ಇದೆಯಾ? 8ನೇ ವರ್ಷದಲ್ಲಿ ಅರಸ. ಈ ಯೋಷಿಯ ಅಂದ್ರೆ ಯೋಚಿಸು ಅಂತ ನಾನು ನಿಮಗೆ ಹೇಳ್ತೀನಿ. ಸ್ವಲ್ಪ ಯೋಚಿಸು, ಯೋಷಿಯನ ಬಗ್ಗೆ ಯೋಚಿಸು. ಆಮೇಲೆ ಇನ್ನು ಹುಡುಗ, ಆ ಹುಡುಗ ಅಷ್ಟು ತನ್ನ ತಂದೆ ದಾವೀದ, ಇವನ ಅಪ್ಪ ದಾವೀದ ಅಲ್ಲ. ಸತ್ಯವೇದದಲ್ಲಿ ಅನೇಕರಿಗೆ ಕೇರ್ ಆಫ್ ದಾವೀದ ಬರ್ತಾ ಇದೆ. ಹಾಗಾದ್ರೆ ದಾವೀದ ಎಷ್ಟು ದೇವರಿಗೆ ವಿಧೇಯನಾಗಿದ್ದ ಗೊತ್ತಾ? ತನ್ನ ಪೂರ್ವಿಕರ ದಾವೀದನ ಮಾರ್ಗದಲ್ಲಿ ಇವನು ನಡೀತಾ ಇದ್ದ, ದೇವರ ಚಿತ್ತ ಅನುಸಾರವಾಗಿ. ನಾ ಮಾಡ್ತಕ್ಕಂಥದ್ದು ದೇವರಿಗೆ ಇಷ್ಟನಾ? ನಾನು ಮದುವೆ ಆಗ್ತಕ್ಕಂಥದ್ದು ದೇವರಿಗೆ ಇಷ್ಟನಾ? ನನ್ನ ನಡೆ ದೇವರ ಚಿತ್ತನ? ನನ್ನ ನುಡಿ ದೇವರ ಚಿತ್ತನ? ನಾ ಮಾಡ್ತಕ್ಕಂಥ ಕಾರ್ಯ, ಕೆಲಸ ಎಲ್ಲದು ದೇವರಿಗೆ ಪ್ರಿಯವಾಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ಆಗ ನಿಮ್ಮ ಜೀವನದಲ್ಲಿ ಜಯ ಕಾಣ್ತೀರಾ. ಅದಿಲ್ಲದೆ ನೀವು ಏನು ಮಾಡಿದ್ರು, ಎಲ್ಲಿ ಹೋದ್ರು ಬೆಳವಣಿಗೆ ಸಿಗಲ್ಲ, ಆಶೀರ್ವಾದ ಬರಲ್ಲ. ಆದ್ರೆ ಇವನು ಗಮನಿಸಬೇಕು, ಇನ್ನು 8 ವರ್ಷದ ಹುಡುಗ, ಹಲ್ಲೆಲೂಯ, ದಾವೀದನ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಸಂತೋಷ ಅಲ್ವಾ? ಎಷ್ಟು ಒಂದು ಒಳ್ಳೆಯ ರಾಜ. ಹಲ್ಲೆಲೂಯ. ಆಮೇಲೆ ಕೆಳಗಡೆ 3. ಅವನು ತನ್ನ ಆಳಿಕೆಯ 8ನೆಯ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗ ತನ್ನ ಪೂರ್ವಿಕರಾದ ದಾವೀದನ ದೇವರನ್ನು ಹುಡುಕುವವನಾದನು. ಅಬ್ಬಾ, ಎಷ್ಟನೇ ವರ್ಷದಲ್ಲಿ ದೇವರನ್ನು ಹುಡುಕದ? ನಮ್ಮ ಮಕ್ಕಳು ಹುಡುಕೋದಲ್ಲ ABCD, ನಾವು ತೋರಿಸ್ಕೊಡೋದಲ್ಲ ABCD. ಇವನು ಯಾರನ್ನು ಹುಡುಕದ? ದೇವರನ್ನು ಹುಡುಕದ, ದೇವರನ್ನ ಆರಾಧಿಸಿದ, ದೇವರನ್ನ ವಂದಿಸಿದ, ದೇವರಿಗೆ ವಿಧೇಯನಾದ. ನಮ್ಮ ಮಕ್ಕಳು 8 ವರ್ಷ ಆದ್ರೆ ಮಲಗಂತೀವಿ. ಯಾವುದಕ್ಕೆ? ಪ್ರಾರ್ಥನೆಗೆ. ಆದರೆ ಎಕ್ಸಾಮ್ ಬಂತಂದ್ರೆ 7 ಅಂತೀವಿ. ನೀವೇ ಲೋಕಕ್ಕೆ ಬೆಳಕು, ನೀವೇ ಲೋಕಕ್ಕೆ ಉಪ್ಪು, ಮತ್ತೆ ಯಾಕೆ ಬೆಳಕು? ನೀನಾಗೆ ಹೋಗ್ತೀಯ. ಪಾಸ್ಟರ್, ನೀವು 6 ಗಂಟೆಗೆ ನಿಮ್ಮ ಬಲದ ಕಾಲನ್ನು ನಾವು ಒಳಗಿಡಿ, ಎಡದ ಕಾಲ ಬೇಡವಾ ಅಂತ ನಮ್ಮ ತಂದೆ ತಾಯಿ ಏನ್ ಮಾಡಿದ್ದಾರೆ ಅದು ನೋಡ್ರಿ, ಅದು ಸರಿ ಇದೆಯಾ? ಸತ್ಯ ವೇದಕ್ಕೆ ತಕ್ಕಂತಿದೆಯಾ? ಇಲ್ಲ ಆದ್ರೆ ನೀವು ಹೇಳಿಲ್ಲ ಅಂದ್ರೆ ಯಾರು ಹೇಳ್ತಾರೆ?